ಒಂದೆಡೆ ಅಣ್ಣ ಬಸವಣ್ಣನ ಜಯಂತ್ಯೋತ್ಸವ ಸಂಭ್ರಮ, ಇನ್ನೊಂದೆಡೆ ತಾಲೂಕಾಡಳಿತದಿಂದ ಬಸವೇಶ್ವರ ಕಟ್ಟೆ ತೆರವು. ಹೀಗೆ ಪೊಲೀಸರು ಜನರಿಗೆ ಎಷ್ಟೇ ತಿಳಿ ಹೇಳೋ ಪ್ರಯತ್ನ ಮಾಡಿದ್ರು ಜನರು ಮಾತ್ರ ಮಾತು ಕೇಳ್ತಾ ಇಲ್ಲ. ತಾಲೂಕಾಡಳಿತ ಮತ್ತು ಪೊಲೀಸರ ವಿರುದ್ಧವೇ ಜನರು ತಿರುಗಿ ಬಿದ್ದಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕೂಗು ಹಾಕ್ತಾ ಇದ್ರು. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಬಾಲ್ಕಿಯ ಬಾತಂಬ್ರಾ ಗ್ರಾಮದಲ್ಲಿ ಕಂಡ್ರಿಯೇ. ಬಾತಂಬ್ರಾ ಗ್ರಾಮ ಇದೀಗ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಜನರು ರೊಚ್ಚಿಗೆದ್ದಿದ್ದಾರೆ. ತಾಲೂಕಾಡಳಿತ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಆ ಸ್ಥಳ ಬಿಟ್ಟು ಯಾರೊಬ್ರು ಕದಲ್ತಿಲ್ಲ. ವೈದಿಬಾಯ್ ಜನರ ಆಕ್ರೋಶಕ್ಕೆ ಕಾರಣವಾಗಿರುವುದು ಬಸವೇಶ್ವರ ಕಟ್ಟೆ ತೆರವು ಕಂಡ್ರಿಯೇ. ಬಸವ ಜಯಂತಿ ಹೊತ್ತಿನಲ್ಲಿ ಯಾರಿಗೂ ಹೇಳದೆ ಕೇಳದೆ ಬಸವೇಶ್ವರ ಕಟ್ಟೆಯನ್ನ ತಾಲೂಕಾಡಳಿತ ತೆರವು ಮಾಡಿಬಿಟ್ಟಿದೆ. ತಹಶೀಲ್ದಾರ್ ಆದೇಶದ ಮೇರೆಗೆ ಬಸವೇಶ್ವರ ಕಟ್ಟೆ ತೆರವು ಮಾಡಿದ್ದು ಜನರನ್ನ ಕೆಂಡಾಮಂಡಲನ್ನಾಗಿಸಿದೆ. ಬಾಲ್ಕಿಯ ಬಾತಂಬ್ರಾ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಡಿವೈಎಸ್ಪಿ, ಸಿಪಿಐ ಸೇರಿ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಹೌದು, ಬಾಲ್ಕಿಯ ಬಾತಂಬ್ರಾ ಶಿವಶರಣ ಆಕ್ರೋಶ ಕಟ್ಟೆ ಹೊಡೆದಿದೆ. ಜನರು ತಾಲೂಕಾಡಳಿತ ಮಾಡಿದ ಕಾರ್ಯದ ಬಗ್ಗೆ ಸಿಡಿದೆದ್ದಿದ್ದಾರೆ ಕಣ್ರಿ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಜನರ ಮುಖ್ಯ ಬೇಡಿಕೆ ಮೊದಲು ಎಲ್ಲಿ ಬಸವೇಶ್ವರ ಕಟ್ಟೆ ಇತ್ತೋ ಅಲ್ಲೇ ಬಸವೇಶ್ವರ ಕಟ್ಟೆ ಸ್ಥಾಪನೆ ಮಾಡಿ, ಹಾಗೆ ಬಸವಣ್ಣನ ಮೂರ್ತಿ ಸ್ಥಾಪನೆ ಮಾಡೋದಕ್ಕೂ ಆಗ್ರಹಿಸುತ್ತಿದ್ದಾರೆ. ಇತ್ತ ಉದ್ವಿಗ್ನ ಜನರನ್ನ ಚದುರಿಸಲು ಪೊಲೀಸರು ಹರಸಾಹಸವೇ ಪಡ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಸ್ಥಳದಲ್ಲಿ ಪೊಲೀಸರು ಬಿಡಾರ ಹೂಡಿದ್ದಾರೆ. ಡಿವೈಎಸ್ಪಿ, ಸಿಪಿಐ ಹಾಗೂ 50ಕ್ಕೂ ಹೆಚ್ಚು ಪೊಲೀಸರು ನೇಮಕ ಮಾಡಲಾಗಿದೆ. ಇಷ್ಟಿದ್ರೂ ಬಸವ ಭಕ್ತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿಯೇ ನಡೆಯುತ್ತಿದೆ. ಜನರು ಬಸವೇಶ್ವರ ಕಟ್ಟೆ ತೆರವು ಮಾಡಿದ ಸ್ಥಳ ಬಿಟ್ಟು ಕದಲ್ತಿಲ್ಲ. ಕಟ್ಟೆಯ ಬಳಿ ಕುಳಿತೆ ಅಹೋರಾತ್ರಿ ಧರಣಿ ಕೈಗೊಂಡಿದ್ದಾರೆ. ಸದ್ಯ ತಾಲೂಕಾಡಳಿತ ಮಾಡಿದ ಎಡವಟ್ಟಿನಿಂದ ಬಸವ ಭಕ್ತರ ನೆಮ್ಮದಿ ಕೆಡಿಸಿದಂತಾಗಿದೆ. ಈ ಪ್ರತಿಭಟನೆ ಎಲ್ಲಿಗೆ ಹೋಗಿ ತಲುಪಲಿದೆ ಅಂತ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಬೀದರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.